ಶೀತಲ್ ನಾಳೆಗೆ ಫುಲ್ ರೆಡಿ ಆಗ್ತಾ ಇದ್ದಾಳೆ, ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಹಾಕ್ಸ್ಕೊಳಕ್ಕಾಗಲ್ಲ, ನಿದ್ರೆ ಬರ್ತಾಳೆ ಬೆಳಗ್ಗೆ. ಶೀತಲ್ ನಾಳೆಗೆ ಫುಲ್ ರೆಡಿ ಆಗ್ತಾ ಇದ್ದಾಳೆ, ಸ್ಟ್ರೈಟ್ನಿಂಗ್ ಮಾಡಿಕೊಂಡು. ನಾನು ನೇಲ್ ಪಾಲಿಶ್ ಹಾಕ್ಕೊಂಡೆ, ಚೆರಿ ರೆಡ್ ಕಲರ್, ಚೆನ್ನಾಗಿದೆ ನೋಡಿ. ಎಕ್ಸ್ಟೆನ್ಷನ್ಸ್ ಏನು ಮಾಡ್ಕೊಂಡಿಲ್ಲ. ಈಗ ಮಮ್ಮಿಗೆ ಮೆಹಂದಿ ಮತ್ತು ನೇಲ್ ಪಾಲಿಶ್ ಹಾಕ್ಬೇಕಂತೆ, ಬನ್ನಿ ನೋಡೋಣ. ಮದುವೆನಾ? ಅಂತ ಎಂಗೇಜ್ಮೆಂಟ್ ಅಂತೆ ಗಾಯ್ಸ್. ಅವ್ರಿಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರಲ್ವಾ? ಅಯ್ಯೋ ದೇವರೇ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ದಿಸ್ ಲಾಟ್ ಹ್ಯಾಪನಿಂಗ್, ಅದಕ್ಕೆ ಕೊನೆ ತನಕ ವೀಡಿಯೋ ನೋಡಿ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್ ದ ವಿಡಿಯೋ. ಎಷ್ಟು ಉದಾಸೀನ ಅಂದರೆ ಕೂತ್ಕೊಂಡು ಹಾಕ್ಸ್ಕೊಳಕ್ಕಾಗಲ್ಲ, ನಿದ್ರೆ ಬರ್ತಾ ಉಂಟು. ಬೆಳಗ್ಗೆ ನಾನು 4 ಗಂಟೆಗೆ ಎದ್ದೀವಿ. ನಾನು ನೋಡಿ ಮಮ್ಮಿ ಔಟ್ಫಿಟ್. ಗುಂಡಿ ಇದು ಒರಿಜಿನಲ್ ಪ್ಲೇಸ್ ಗಾಯ್ಸ್, ಇದಕ್ಕೆಲ್ಲ ಫುಲ್ ಎಕ್ಸೈಟೆಡ್ ಕಾರ್ ತಗೊಂಬರಕ್ಕೆ. ನೋಡಿ, ನಾವು ಹಳೆ ಕಾರಲ್ಲಿ ಹೋಗ್ತಾ ಇದ್ದೀವಿ. ಹಳೆ ಕಾರ್ ನೋಡಿ, ಮೂಡ್ಬಿದ್ದಿದ್ದು ಫೇಮಸ್ ಟೆಂಪಲ್, ಹನುಮಾನ್ ಟೆಂಪಲ್. ಇಲ್ಲಿಗೆ ಬರೋದು ಶಿವರಾಜ್ಕುಮಾರ್ ಎಲ್ಲ. ಹೌದು, ನಮ್ಮ ಡ್ಯಾಡಿ ಇದ್ರು ಅಲ್ಲಿ. ಶಿವರಾಜ್ಕುಮಾರ್ ಬರುವಾಗ ಅಲ್ಲಿ ಡ್ಯಾಡಿ ಹೀರೋ ಥರ ಕಾಣ್ತಿದ್ರು, ಶಿವರಾಜ್ಕುಮಾರ್ಗಿಂತ ಜಾಸ್ತಿ. ಮತ್ತೆ ಝೂಮ್ ಮಾಡಿರೋದು ವಿಡಿಯೋಲಿ. ವಿಡಿಯೋದಲ್ಲಿ ಡ್ಯಾಡಿನೇ ಝೂಮ್ ಫೋಕಸ್ ಮಾಡಿದ್ದು. ನ್ಯೂಸಲ್ಲೆಲ್ಲ ಬಂದಿತ್ತು. ಆಮೇಲೆ ಡ್ಯಾಡಿ ಫ್ರೆಂಡ್ಸ್ ಎಲ್ಲ ಕೇಳೋದು ಏನು ಫೇಮಸ್ ಅಲ್ಲ ಅಂತ. ಲೋಟ ಸಣ್ಣ ಎಕ್ಸೈಟೆಡಾ? ಯಾ ಕಾರ್ ಡೆಲಿವರಿ ಡುಮ್ಮಿ ಥರ ಉಂಟಾನೆ ಮಮ್ಮಿ ಥರ. Oh, so bright, baila conmigo toda la night. El ritmo suena, can you feel? Move your body, it's so real. Guys, sweet. ಇದು ಹೆಂಗೆ ಬ್ಯಾಕ್ ಸೈಡ್ ಮಾಡೋದು? ಬ್ಯಾಕ್ ಸೈಡ್ ಮಾಡೋಕ್ಕೆ ಆಗಲ್ಲ ಗೈಸ್. ಇವಾಗ ಇದು ಮಾಡ್ತಾ ಇದ್ದಾರೆ, ಕಾರ್ ಮೂವ್ ಮಾಡ್ತಾ ಇದ್ದಾರೆ. ಹೌದು ಗಾಯ್ಸ್, ಔಟ್ಫಿಟ್ ಚೆಕ್ ಆಮೇಲೆ ಮಾಡ್ತೀವಿ. ಔಟ್ಫಿಟ್ ಚೆಕ್ ಮಾಡ್ಸೋದ ನೋಡಿ guys. ನಂದು ಔಟ್ಫಿಟ್ ತೋರಿಸು.
ಎಷ್ಟುಂಟು ಅಂತ. ಹೌದು. ಸ್ಟೈರಿಂಗ್ ಇದು ನಿಮ್ಮ ಟೈಮಿಂಗ್ ನೀವು ಎಷ್ಟು ಗಂಟೆಯಲ್ಲಿ ಎಷ್ಟು ಕಿಲೋಮೀಟರ್ ರನ್ ಮಾಡಿದ್ದೀರ ಅಂತ ಗೊತ್ತಾಗ್ತದೆ. ಆ ಟೈಮಿಂಗಲ್ಲಿ ಕ್ಯಾಲ್ಕುಲೇಷನ್ ಬೇಕಾದ್ರೆ ಮೈಲೇಜ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗ್ತದೆ ನಿಮಗೆ. ಹೌದು. ಮೇಲೆ ಇದು ನಿಮಗೆ ಎಷ್ಟು ಕಿಲೋಮೀಟರ್ ಓಡಿದಂತೆ ಗಾಡಿ ಈಗ. ಮೇಲ್ಗಡೆ. ಹೌದು. ಇಲ್ಲಿ ನಿಮ್ಗೆ ಗಾಯ್ಸ್, ನೀವು ನೋಡಿದ್ರಲ್ಲ, ನನ್ನ ಮನೆಗೆ ಬಂದಿದ್ದ ರೀಸನ್ ಇದೆ. ನಮ್ಮದು ಹೊಸ ಕಾರ್ ಡೆಲಿವರಿ ಇತ್ತು. ನಾವು ತಗೊಂಡಿರೋ ಕಾರ್ ಬಂದು ಹ್ಯುಂಡೈ ಕಂಪ್ನಿದು ವೆನ್ಯೂ ಕಾರ್ ಫೀಚರ್ಸ್ ಎಲ್ಲ ಚೆನ್ನಾಗಿದೆ. ಹೊಸದು 2026 ವರ್ಷನ್ ಕಾರ್ ಇದು. ಮತ್ತು ನಮ್ಮ ವ್ಯಾಗನರ್ ಕಾರ್ ತುಂಬ ಹಳೆಯದಾಗಿತ್ತು, ನಾವು ಚೇಂಜ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ವಿ. ಅದಕ್ಕೆ ಫೈನಲಿ ದ ಡೇ ಹ್ಯಾಸ್ ಕಮ್. ಕಾರ್ ಹೆಂಗಿದೆ ಅಂತ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಗಣಪತಿ ಬಟ್ಟ ಮೋರ್ಯ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ನಾವು ಕಾರ್ ಡೆಲಿವರಿ ಆದಮೇಲೆ ಡೈರೆಕ್ಟ್ ಹೋಗಿದ್ದೆ ಗಣಪತಿ ದೇವಸ್ಥಾನಕ್ಕೆ ಕಾರ್ಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ. ನಾವು ಆ್ಯಕ್ಚುಲಿ ಈ ಕಾರ್ ತಗೊಂಡಿದ್ದು ನಮಗೆ 4 ಮೆಂಬರ್ಸ್ಗೆ ಆಗೋ ಥರ. ಇಟ್ಸ್ ಅ ಸ್ಮಾಲ್ ಆ್ಯಂಡ್ ಅ ಕ್ಯೂಟ್ ಕಾರ್, ವೈಟ್ ಕಲರ್ ಹಾಗೇನು. ಸೊ ವಿ ಆರ್ ಆಲ್ ಹ್ಯಾಪಿ. ನಾವೆಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಲಂಚ್ ಮಾಡೋಣ ಅಂತ ರೆಸ್ಟೋರೆಂಟ್ಗೆ ಬಂದ್ವಿ, ವೆಜ್ ರೆಸ್ಟೋರೆಂಟ್ಗೆ. ಶೀತಲಲ್ಲಿ ಮಾಂಚೋ ಸೂಪ್ ಆರ್ಡರ್ ಮಾಡಿದ್ದಾಳೆ. ಹಂಗೆ ಅದ್ರ ಜೊತೆ ಸ್ಟಾರ್ಟರ್ಸ್ಗೆ ನಾವು ಬೇಬಿ ಕಾರ್ನ್ ಮಂಚೂರಿನ ಆರ್ಡರ್ ಮಾಡಿದ್ವಿ, ಆಲ್ ಟೈಮ್ ಫೇವ್ರೆಟ್. ಹಂಗೆ ಅದ್ರ ಜೊತೆ ಮೇನ್ ಕೋರ್ಸ್ಗೆ ಬಟರ್ ನಾನ್ ಮತ್ತು ಪನ್ನೀರ್ ಕಡಾಯಿ. ಇದು ಡಿಸರ್ಟ್ಗೆ ನಾವು DBC ಡೆತ್ ಬೈ ಚಾಕ್ಲೇಟ್ ಐಸ್ ಕ್ರೀಮ್ ತಗೊಂಡಿದ್ವಿ. ಹಂಗೆ ನಾವು ನೇಬರ್ಸ್ಗೆಲ್ಲ ಸ್ವೀಟ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಕ್ರಿಯಲ್ಲಿ ಸ್ವೀಟ್ ತಗೊಳ್ಳೋಕ್ಕೆ ನಿಲ್ಲಿಸಿದ್ವಿ. ಹಾಯ್ ಗೈಸ್, ಬನ್ನಿ ರೂಫ್ ಟಾಪ್ಗೆ ಹೋಗ್ತಾ. ಮನೆಗೆ ನೋಡಿ ಕಾರ್, ಹೊಸ ಕಾರ್. ಗಾಯ್ಸ್ ಔಟ್ಫಿಟ್ ಚೇಂಜ್, ನಂದು ಕೂಡ ಔಟ್ಫಿಟ್ ಚೇಂಜ್. ಗೈಸ್, ನಾವು ಇವಾಗ ಟೆಂಪಲ್ ಹೋಗ್ತಾ ಇದ್ದೀವಿ, ಮತ್ತು ಇಲ್ಲಿ ಮೂಡ್ಬಿದ್ರಿಯಲ್ಲಿ ಔಟ್ಫಿಟ್ ಚೇಂಜ್ ಅಲ್ಲ ಇನ್ನು. ಎಸ್, ನಾನಿದು ಹಂಗೆ ಈವ್ನಿಂಗ್ ಆಯಿತು. ಸ್ವಲ್ಪ ರೆಸ್ಟ್ ಎಲ್ಲ ತಗೊಂಡು ಮುಖ ಎಲ್ಲ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಈಗ ನಮ್ಮ ಮನೆ ಹತ್ರ ಇರೋ ಇನ್ನೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು, ಇದು ಹೊಸ ಟೆಂಪಲ್. ಸೊ ಪಾರ್ಕಿಂಗ್ ಎಲ್ಲಿ ಮಾಡೋದು ಅಂತ ಚೆಕ್ ಮಾಡ್ತಾ ಇದ್ದೀವಿ. ಭೇಟಿ ಮಾಡೋಣ. ಮಮ್ಮಿ ಹೆಂಗೆ ಅನಿಸ್ತು ಇವತ್ತು ಡೇ? ಸೂಪರ್ ಅನಿಸ್ತು. ತುಂಬ ದಿವಸದ ಕನಸು ಇದೆ. ನಿಂಗೆ ಹೆಂಗೆ ಅನಿಸ್ತು? ನಿಮಗೇನು ಚೆನ್ನಾಗಿ ಅನಿಸ್ತು ಇವತ್ತು. ತುಂಬ ಯೂಸ್ ಆದಮೇಲೆ ಹೊಸ ಕಾರ್ ತಗೊಂಡಿದ್ದೀವಿ ನಾವು.
ಹೌದನ ಎಷ್ಟು ಜನ? ಈ ಟೆಂಪಲ್ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಬಂದಿದ್ದು. ನಮ್ಮ ಮನೆ ಹತ್ರನೇ ಇರೋದಿದ್ದು. ಸೋಮನಾಥೇಶ್ವರ ದೇವಸ್ಥಾನ, ಫುಲ್ ದೊಡ್ಡದು ಗ್ರಾಮ ದೇವಸ್ಥಾನ ಮೂಡುಬಿದ್ರೆ. ಅದಕ್ಕೆ ಇಲ್ಲಿ ಪೂಜೆ ಮಾಡಿಸಿದ್ವಿ. ಹೌದು. ಅವಾಗಲೇ ಗಣಪತಿ ದೇವಸ್ಥಾನ ಬೆಳಿಗ್ಗೆ. ನಮ್ಮ ಇದು ಅಂತಪ್ಪ ವೇಗನರ್ ಕಾರಿಗೆ ಎಷ್ಟು ಜನ ಏನೇನು ಹೇಳಿದಾರಲ್ಲ. ಚಿಕ್ಕ ಕಾರು. ನೀನು ಗೈಸ್ ಅರ್ಧ ತಿಂದ್ಬಿಟ್ಟಿದ್ದೀವಿ. ಈ ವಿಡಿಯೋಸ್ ಎಲ್ಲ ಬಂದು ಶೀತಲ್ ತೆಗೆದಿರೋದು. ಕಾರ್ ಡೆಲಿವರಿಗೆ 1 ವೀಕ್ ಇದೆ ಅಂತ ಹೇಳುವಾಗ ಕಾರ್ಗೆ ಅಡ್ವಾನ್ಸ್ ಪೇಮೆಂಟ್ ಬೇರೆ ಪೇಪರ್ ವರ್ಕ್ಸ್ ಎಲ್ಲ ಇರೋದ್ರಿಂದ ಮಮ್ಮಿ, ಶೀತಲ್ ಮತ್ತು ಡ್ಯಾಡಿ 3 ಜನನೂ ಹೋಗಿದ್ರು ಶೋರೂಮ್ಗೆ. ಆ್ಯಕ್ಚುಲಿ ನಾವು ಕಾರ್ಸ್ ಎಲ್ಲ ನೋಡೋಕ್ಕೆ ಯುಗಾದಿ ಟೈಮಲ್ಲೇ ಸ್ಟಾರ್ಟ್ ಮಾಡಿದ್ವಿ. ನಾವು ಫಸ್ಟ್ ಟೊಯೋಟಾ, ಸುಜುಕಿ ಎಲ್ಲ ನೋಡಿ ಮತ್ತೆ ಹ್ಯುಂಡೈ ಕಂಪನಿದು ನೋಡಿದ್ವಿ. ಮತ್ತು ನಮಗೆ ಕ್ರೇಟಾ ಕಾರ್ ತುಂಬ ದೊಡ್ಡದು ಅನಿಸ್ತು ಮತ್ತು ನಮ್ಮ ಬಡ್ಜೆಟಲ್ಲಿನೂ ಇರಲಿಲ್ಲ. ಅದಕ್ಕೆ ವೆನ್ಯೂ ಕಾರ್ಗೆ ನಾವು ಸ್ಟಿಕ್ ಆನ್ ಆದ್ವಿ. ಇವಾಗ ನೋಡಿ ಇಲ್ಲೆಲ್ಲ ಪೇಪರ್ ವರ್ಕ್ಸ್ ಎಲ್ಲ ನಡೀತಾ ಇದೆ. ತಿಂದುಬಿಟ್ಟು ಹೇಳಿ ಮೇಡಮ್. ಏನಿದು ಬಕಾಸುರಿನ ನಾನು ಇಷ್ಟೊಂದು ತಿನ್ನೋಕ್ಕೆ? ಕೇಳಿ ಮೇಡಮ್ ಹೇಗಿದ್ದೆ ಅಂತ. ನಾನು ಚೆನ್ನಾಗಿದೆ. ಗೈಸ್ ನಾನು ಹಾಲು ಕಾಫಿ ಕುಡಿಯಲ್ಲ, ಬ್ಲ್ಯಾಕ್ ಕಾಫಿ ಮಾತ್ರ ಕುಡಿಯೋದು. వడ కావాలి ఇంకొంచెం చేయాలి వడే. ವಿಹಾನ್ ಕಿಸ್, ವಿಹಾನ್ ಕಿಸ್. ಅಕ್ಕ ಕಿತ್ಕೊಳ್ಳಿ, ಕಿಚ್ಚು ಎಂಕು ನನಗೆ ಚೌಕಂಡೆ. ಕಾರ್ ಡೆಲಿವರಿದು ನೆಕ್ಸ್ಟ್ ದಿನವೇ ನನಗೆ ಶೀತ, ಜ್ವರ ಎಲ್ಲ ಶುರುವಾಯಿತು. ನನಗೆ ರಾತ್ರಿ ಇಡೀ ಮಲ್ಕೊಳಕ್ಕಾಗಿಲ್ಲ. ಅದಕ್ಕೆ ಬೆಳಿಗ್ಗೆನೇ 4 o'clockಗೆ ಎದ್ದು ನಾನು ಬಿಸಿ ನೀರು ಹಂಗೆ ಬಿಸ್ಕೆಟ್ ಎಲ್ಲ ತಿಂದೆ. ಆ್ಯಕ್ಚುಲಿ ಡ್ಯಾಡಿಗೆ ಫಸ್ಟೇ ಜ್ವರ, ಶೀತ ಎಲ್ಲ ಇತ್ತು. ಅವರಿಂದ ನನಗೆ ಟ್ರಾನ್ಸ್ಫರ್ ಆಯಿತು. ಆ್ಯಕ್ಚುಲಿ ನಿಮಗೆ ಒಂದು ತೋರಿಸ್ತೀನಿ ರೀ, ಪ್ರೂಫ್ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತೀನಿ ರೀ. ನೋಡಿದ್ರೆ ಗೈಸ್ ಪ್ರೂಫ್, ನಮ್ಮ ಮಮ್ಮಿ ನಮ್ಮ ಡ್ಯಾಡಿಗೆ ತಿನ್ಸಿರೋ ಕೇಕ್ನನ್ನೇ ನನ್ನ ಬಾಯಿಯಲ್ಲಿಟ್ಟರು. ಅದಕ್ಕೇ ಚೆನ್ನಾಗಿ ಇನ್ಫೆಕ್ಟ್ ಆಗಿ ಇನ್ನೂ ನನಗೆ ಶೀತ ಹೋಗಿಲ್ಲ. ನೋಡಿ ನಂದು ವಾಯ್ಸ್ ಇನ್ನೂ ಹಂಗೆ ಇದೆ. ಇದು ಬಂದು ಸೇಮ್ ಡೇ ನೈಟ್ ನಮ್ಮದು ನೇಬರ್ ಮನೆಯಲ್ಲಿ ಏನೋ ಪೂಜೆ ಇತ್ತು, ಅವ್ರ ಮನೆಯದು ದೈವದ್ದು. ಅದಕ್ಕೆ ನಾವೆಲ್ಲರೂ ರೆಡಿಯಾಗಿ ಎಲ್ಲ ನೇಬರ್ಸ್ ಅವ್ರ ಮನೆ ಪೂಜೆಗೆ ಹೋಗ್ತಾ ಇದ್ದೀವಿ. ನೋಡಿ ಶೀತಲ್ದು, ಮಮ್ಮಿದು ಎಲ್ಲ ಔಟ್ಫಿಟ್. ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ನನಗೆ ಸ್ವಲ್ಪ ಓಕೆ ಅನಿಸ್ತಾಯಿತ್ತು. ಅದಕ್ಕೆ ನಾನು ರೆಡಿಯಾಗಿ ಹೋಗಿದ್ದು. ಇಲ್ಲಾಂದರೆ ನಾನು ಮನೆಯಲ್ಲೇ ಇರ್ತಾಯಿದ್ದೆ. ಆದರೂ ನಾನು ತುಂಬ ಕೇರ್ಫುಲ್ಲಾಗೇ ಇದ್ದೆ. ಬೇರೆಯವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾಯಿದ್ದೆ, ಬೇರೆಯವ್ರಿಗೆ ಇನ್ಫೆಕ್ಟ್ ಆಗಬಾರ್ದು ನನ್ನಿಂದ ಅಂತ. ಆದ್ರೂ ಮಮ್ಮಿಗೆ, ಶೀತಲ್ಗೆ ಎಲ್ಲ ಮತ್ತೆ ನೆಕ್ಸ್ಟ್ ಡೇ ಜ್ವರ, ಶೀತ ಎಲ್ಲ ಶುರುವಾಗಿನೂ ಅವರು ಫುಲ್ ಡೌನ್ ಆಗೋದ್ರು. ಬೇಡ ಬಿಡಿ ಬನ್ನಿ, ಅವ್ರದ್ದು ಕೊಡಲಿ ಯಾರು ಸೇರ್ಕೊಳ್ತೀನಿ. ಬಾರೇ ಜಾರ್ತದೆ ಬೆಲ್ಲ.
ಅವ್ರ ಮನೇಲಿ ಇನ್ನೂ ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ, ಅದಕ್ಕೆ ಎಲ್ಲರೂ ಆಂಟೀಸ್ ಎಲ್ಲ ಫುಲ್ ಮಾತಾಡ್ಕೊಂಡು ಚಿಲ್ ಮಾಡ್ತಾಯಿದ್ರು. ಹಂಗೆ ಮಕ್ಕಳು ಆಟಾಡ್ಕೊಂಡು ತುಂಬ ವೈಬ್ ಮಾಡ್ತಾಯಿದ್ರು. ನಾನು ಶೀತಲ್ ಸುಮ್ಮನೆ ಕೂತ್ಕೊಂಡಿದ್ವಿ ಮಕ್ಕಳನ್ನೆಲ್ಲ ನೋಡಿಕೊಂಡು. ಆ್ಯಕ್ಚುಲಿ ನಾನು ಮೋಸ್ಟ್ ಆಫ್ ಇದು ನೇಬರ್ಸ್ ಹೌಸ್ ನೋಡಿದ್ದೀನಿ. ಈ ಮನೆಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ವಿಹಾನ್ ನನ್ನ ಹತ್ರ ಬರಬೇಡ ಅಂದ್ರೂ ನನ್ನ ಹತ್ರನೇ ಬಂದು ಅಂಟ್ಕೊಳ್ತಾ ಇದ್ದ. ನಿನಗೇನೋ ಜ್ವರ ಬರುತ್ತೆ ಹೋಗು ಆಚೆ ಅಂದ್ರೂ ಅವನು ಹೋಗ್ತಾ ಇರಲಿಲ್ಲ. ಇಲ್ಲಿ ನಾನು ಮತ್ತು ಶೀತಲ್ ಟೈಮ್ ಪಾಸ್ಗೆ ಅಂತ ಹ್ಯಾಂಡ್ ರೆಸ್ಲಿಂಗ್ ಆಟಾಡ್ತಾ ಇದ್ದೀವಿ ನೋಡಿ. ನಾನು ಚೆಂದ ಗಿಣ್ತಾ ಇದ್ದೀನಿ ಅವಳಿಗೆ, ಅವಳು ನನ್ನ ಚೆಂದ ಹೊಡಿತಾ ಇದ್ದಾಳೆ. ಹಿಂಗೆ ನಾವು ಸ್ವಲ್ಪ ಟೈಮ್ ಪಾಸ್ ಮಾಡೋದು, ಯಾರಿಗೇನು ಗೊತ್ತಿಲ್ಲದೆ ಸ್ವಲ್ಪ ಫೈಟಿಂಗ್ ಎಲ್ಲ ಮಾಡೋದು. ಪೂಜೆ ಎಲ್ಲ ಮುಗಿದ್ಮೇಲೆ ನಮಗೆ ಮಂಗಳೂರು ಮಲ್ಲಿಗೆ ಹೂವು ಹಂಗೆ ಗಂಧ ಎಲ್ಲ ಕೊಟ್ಟರು. ಅದಾದಮೇಲೆ ಈಗ ಫುಡ್ ತಿನ್ನೋಕ್ಕೆ ಬಂದ್ವಿ. ಅವ್ರ ಪ್ರಸಾದಕ್ಕೆ ನೀರು ದೋಸೆ ಇಟ್ಟಿದ್ರು, ಅದು ಅವಲಕ್ಕಿ, ಅಲಸಂಡೆ ಪಲ್ಯ, ಉಪ್ಪಿನಕಾಯಿ ಮತ್ತು ಚಿಕನ್ ಸುಕ್ಕ, ಬಾಯ್ಲ್ಡ್ ರೈಸ್ ಆ್ಯಂಡ್ ದಾಲ್ ಸಾಂಬಾರ್. ಟೇಸ್ಟ್ ಸೂಪರಾಗಿತ್ತು. ಅವರು ರೆಸ್ಟೋರೆಂಟ್ ರನ್ ಮಾಡ್ತಾರೆ, ಅದಕ್ಕೆ ಟೇಸ್ಟ್ ಎಲ್ಲ ಸಖತ್ತಾಗಿತ್ತು. ಹಾಗೆ ನನಗೆ ಎಲ್ಲಿ ಹೊಟ್ಟೆ ತುಂಬಿರಲಿಲ್ಲ, ಅದಕ್ಕೆ ಮಿಡ್ ನೈಟಿಗೆ ಏನಾದರೂ ತಿನ್ನೋಣ ಅಂತ ಶೀತಕ್ಕೆ ಖಾರವಾಗಿ ಸ್ವಲ್ಪ ಬುಲ್ಡಕ್ ತಿನ್ನೋಣ ಅಂತ ಮಾಡ್ಕೊತಿದ್ವಿ. ತುಂಬ ಅಂದರೆ ತುಂಬ ಸ್ಪೈಸಿಯಾಗಿತ್ತು. ನಾನು ಫುಲ್ ಪ್ಯಾಕೆಟ್ ಸಾಸ್ ಹಾಕ್ಕೊಂಡು ತಿಂತಾಯಿದ್ದೀನಿ. ನಂಗೆ ತುಂಬ ಅಂದರೆ ತುಂಬ ಸ್ಪೈಸಿಯಾಗಿತ್ತು. ಗಂಟ್ಲೆಲ್ಲ ಫುಲ್ ಉರಿ ಆಗಿಬಿಡ್ತು. ನೋಡಿ ನನ್ನ ಎಕ್ಸ್ಪ್ರೆಷನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಮತ್ತು ಶೀತಲ್ ಮೂವಿ ನೈಟ್ ಮಾಡೋಣ ಅಂದ್ಕೊಂಡ್ವಿ, ಮತ್ತು ಆಗಿಲ್ಲ. ಮತ್ತು ಸುಮ್ಮನೆ ಈಗ ಗಿಬ್ಲಿ ಆ್ಯನಿಮೇಟೆಡ್ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ನೋಡಿಕೊಂಡು ಸುಮ್ಮನೆ ಬುಲ್ಡಕ್ ನೂಡಲ್ಸ್ ಎಲ್ಲ ತಿಂದ್ಕೊಂಡು ಚಿಲ್ ಮಾಡ್ತಾಯಿದ್ವಿ. ಇದು ಬಂದು ನೆಕ್ಸ್ಟ್ ಡೇ. ನಾನು ಶೀತಲ್ ಮಮ್ಮಿ 3 ಜನನೂ ಹಾಸ್ಪಿಟಲ್ಗೆ ಹೋದ್ವಿ ಸ್ವಲ್ಪ ಚೆಕಪ್ ಮಾಡಿಸ್ಕೊಳ್ಳೋಣ ಅಂತ. ಮೆಡಿಕೇಷನ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು. ನಾನಿಲ್ಲಿ ಕಾರ್ ಸ್ವಲ್ಪ ಡ್ರೈವ್ ಮಾಡೋಣ, ಹೊಸ ಕಾರು ಅಂತ ನೋಡ್ತಾ ಇದ್ದೀನಿ. ಸುಮ್ಮನೆ ಈ ಕ್ಲಿಪ್ಸ್ ಮಾತ್ರ ತೆಗೆದಿದ್ದಾರೆ, ನಾನು ಓಡಿಸಿರೋ ಕ್ಲಿಪ್ಸೇ ತೆಗೆದಿಲ್ಲ. ಹಂಗೆ ನಾನು ಮನೆಗೆ ಬಂದಮೇಲೆ ಸ್ವಲ್ಪ ಕಫೆಲ್ಲ ಜಾಸ್ತಿ ಆಗಿತ್ತು, ಅದಕ್ಕೆ ಆಯುರ್ವೇದಿಕ್ ಸಿರಪ್ ಕುಡಿದೆ. ಗಲೀಜಾಗಿತ್ತು. ಆಫ್ಟರ್ ಟೇಸ್ಟ್ ಚೆನ್ನಾಗಿದೆ, ಕುಡಿಯುವಾಗ ಟೇಸ್ಟ್ ಚೆನ್ನಾಗಿಲ್ಲ. ನೀವು ನೋಡಿ ಅನ್ಕೋತಾ ಇರ್ಬೋದು ಇವಳೇನು ಹಿಂಗಾಡ್ತಾ ಇದ್ದಾಳೆ ಅಂತ. ನಮ್ಮ ಮನೇಲಿ ಉಪ್ಸಾರು ಮಾಡಿದ್ರು ಆಯಿತಾ, ಅದಕ್ಕೆ ಅವಳು ಊಟನೇ ಮಾಡಲ್ಲ, ಯಾವಾಗಲೂ ಊಟನೇ ಮಾಡಲ್ಲ. ಅದಕ್ಕೆ ಆ ಥರ ಎಲ್ಲ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದಾಳೆ, ಅದಕ್ಕೆ ಫೋರ್ಸ್ ಮಾಡಿ ತಿನ್ನಿಸ್ತಾ ಇರೋದು. ಡ್ರ್ಯಾಗನ್ ಫ್ರೂಟ್ ತಿಂದರೆ ಇನ್ನೂ ಶೀತ ಜಾಸ್ತಿ ಆಗಲ್ವಾ ಅಂತ ಕೇಳ್ತಾ ಇದ್ದೀವಿ. ಅದಕ್ಕೆ ಡ್ಯಾಡಿ ಹೇಳಿದ್ರು ತಿನ್ನಿ ಏನಾಗಲ್ಲ, ಎದುರ್ಕೊಂಡು ಓಡೋಗ್ಬಿಡುತ್ತೆ ಶೀತ ಅಂತ. ಹಂಗೆ ಇಲ್ಲಿ ನಾವು ಡ್ರ್ಯಾಗನ್ ಫ್ರೂಟ್ ಇಂದ ಪಿಂಕ್ ಕಲರ್ ಬಿಡ್ತಾಯಿತ್ತು, ಅದಕ್ಕೆ ನಾವು ಲಿಪ್ಸ್ಟಿಕ್ ಥರ ಹಾಕ್ಕೊಳ್ತಾ ಇದ್ವಿ. ಸೊ ಗಾಯ್ಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.